ಈ ಒಂದು ಪುಣ್ಯ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಇರುವಂತ ಪುಣ್ಯ ಕಾರ್ಯಕ್ರಮ. ಈ ಶನೇಶ್ವರ ಜಯಂತಿ 13 ವರ್ಷದ ಮೇಲೆ ಮಹಾಪವಿತ್ರವಾಗಿರ್ತಕ್ಕಂಥ ಈ ಒಂದು ಪುಣ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಹಂಚ್ಯಾ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗಿ ಪರಮಾತ್ಮನಿಂದ ಕೇಳಿದಿಷ್ಟಾರ್ಥವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಗದೋದ್ಧಾರಕನಾಗಿರ್ತಕ್ಕಂಥ ಶನೇಶ್ವರ ಇವತ್ತು ಹುಟ್ಟಿದ ದಿವಸ, ಈ ಪವಿತ್ರವಾದ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಇವತ್ತು ಕಥೆಯನ್ನ ಜ್ಯೋತಿ ಬೆಳಗುವ ತನಕ ಕೇಳೋದ್ರ ಜೊತೆಗೆ ಅವನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಭಕ್ತಿಯಿಂದ ಅವನು ಸ್ಮರಣೆಯನ್ನು ಮಾಡ್ತಾ ಶತೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಪರ ಪಾದಕ್ಕೆ ಗೋವಿಂದ, ಆಂಜನೇಯವರನ ಗೋವಿಂದ, ಶತೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ತುಳಸಿ ಪೂಜಿಪರ ಪಾದಕ್ಕೆ. ಹೋಗದಿದ್ರು ಪರವಾಗಿಲ್ಲ, ನಾವೇ ಕೂಗ್ತೀವಿ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಪುಣ್ಯಕಥೆಯಲ್ಲಿ ಪ್ರಥಮದಲ್ಲಿ ಕೈಲಾಸ, ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ ಅಲ್ಲಿಗೆ ನಾರದರು ಭೂಮಂಡಲವನ್ನು ಸುತ್ತಾಡಿಕೊಂಡು ಈ ಪರಮಾತ್ಮನ ವಿಚಾರವನ್ನು ಮತ್ತು ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಕ್ಷೀರಸಾಗರ ಶಯನ ಉಪಾಲಕರೇ ನರಗೊಂಡವನೇ ಲಕ್ಷ್ಮೀನಾರಾಯಣನೇ ಪ್ರಭೋ ಪ್ರಭೋ ನಾರಾಯಣ ನಾರಾಯಣ.
ಕೂಡ ಅವನ ಕಥಾಶ್ರವಣಗಳು ಪೂಜೆ ಪುರಸ್ಕಾರಗಳು ತುಂಬಿ ತುಳುಕಾಡುತ್ತಿದೆ. ನಿಜವಾಗ್ಲೂ ಕೂಡ ತ್ರಿಮೂರ್ತಿಗಳಾದ ನಿಮ್ಮನ್ನು ಮರ್ತಿದ್ದಾರೆ ಜನ. ಸದೇಶ್ವರನನ್ನು ಯಾರು ಮರ್ತಿಲ್ಲ, ಭಕ್ತಿ ಭಾವದಿಂದ ಪೂಜೆ ಮಾಡ್ತಾ ಇದ್ದಾರೆ. ಪಾರ್ವತಿ ಹೇಳ್ತಾಳೆ ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂತಹ ಸದೇಶ್ವರನಿಗೆ ಅಷ್ಟೊಂದು ಶಕ್ತಿ. ತಾಯಿ, ನಾನು ಹೇಳುವ ಕರ್ತವ್ಯ ಹೇಳಾಯ್ತು, ಮುಂದೆ ಎಲ್ಲವೂ ನಿನಗೆ ಅರಿವಾಗುವುದು ಅಂತ ಮಹಾನುಭಾವರಾಗಿರ್ತಕ್ಕಂಥ ನಾರದು ಹೇಳುವುದನ್ನೆಲ್ಲ ಹೇಳಿ ಹೊರಟು. ಅವರತ್ತ ಕಡೆ ಹೊರಟ್ರಲ್ಲ, ಇಂಥ ಕಡೆ ಗದೆಯನ್ನೊತ್ತು ಕೈಲಾಸದ ಕಡೆ ಬರ್ತಾ ಇದ್ದಾನೆ ಸಮೇಶ್ವರ. ಶನಿದೇವರ ಪಾಲಕ್ಕೆ ಗೋವಿಂದ, ವೀರವರ್ಣನ ಪಾಲಕ್ಕೆ ಗೋವಿಂದ, ಶನಿದೇವರ ಪಾಲಕ್ಕೆ ಗೋವಿಂದ, ಶನಿದೇವ ಧರ್ಮಶನೀಡೆಯ ಶುಭ ಶನಿವಾರ ನಿನ್ನ ಪುಣ್ಯವಾರ ಕರುಣೆಯಲಿ ತೋರೆಯ ಪ್ರಭುವೆ ಅಭಯವನ್ನು ನೀಡೆಯ. ಶನಿದೇವರ ಪಾಲಕ್ಕೆ ಗೋವಿಂದ, ವೀರವರ್ಣನ ಪಾಲಕ್ಕೆ ಗೋವಿಂದ. ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿದ್ದೇನೆ. ಯಾವಾಗ ಬರಲಿ ಹೇಳು? ಏನೇ ನ್ಯಾಯ? ರುದ್ರಾಂಶದಿಂದ ನನ್ನಿಂದ ಹುಟ್ಟಿದ ನೀನು ನನ್ನ ರಾಶಿಗೆ ಬರೋದೆ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋದರೆ ನನ್ನ ಶಕ್ತಿ ಮತ್ತಷ್ಟು ಇಮ್ಮಡಿಯಾಗುತ್ತೆ. ಅದೇನೆಯ ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡುವನ ಅನ್ನೋ ಭಯ ಮಾನವರು ಮುಟ್ಟಬೇಕು. ಅದಕ್ಕೆ ಒಂದೇ ಒಂದು ದಿನದ ಮಟ್ಟಿಗೆ ನಾನು ನಿನ್ನ ರಾಶಿ ಬಂದು ಹೊರಟೋಗ್ತೀನಿ. ಯಾವಾಗ ಬರಲಿ ಹೇಳು? ಶಿವನು ಉಸನೆಗೆ ನಗ್ತಾ, ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಿನಗೆ ಅವಕಾಶ. ಪಾರ್ವತಿ ಕೇಳ್ತಾಳೆ, ಅವನೇನೋ ಕೇಳ್ದ ಅಂತ ನೀವು ಬಾಂಡ್ ಕೊಡೋದೆ? ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ. ಎಷ್ಟಾಗಿತ್ತು ಇವತ್ತಿನ ವಿಡಿಯೋ? ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.